ಹಾಯ್, ನಮಸ್ಕಾರ ಎಲ್ರಿಗೂ. ಬನ್ನಿ ನಮ್ಮ ಅಜ್ಜಿ ಮನೆ ಮತ್ತು ನಮ್ಮ ಅಜ್ಜಿ ಊರನ್ನ ಒಂದು ರೌಂಡ್ ಹಾಕೊಂಡು ಬರೋಣ. ನಮ್ಮ ಆಂಟಿ ಮನೆಯಿಂದ ನಮ್ಮ ಅಜ್ಜಿ ಮನೆಗೆ ಹೋಗೋ ದಾರಿ ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ ನೀವೇ. ಯಾರಿಗಾದ್ರೂ ಗೊತ್ತಿದೆಯಾ ಇದು ಯಾವ ಊರು ಅಂತ, ಅಥವಾ ನಮ್ಮೂರ ಕಡೆಯವ್ರು ಯಾರು ಇದ್ದರೆ ಇದು ಯಾವ ಊರು ಅಂತ ಸ್ವಲ್ಪ ಕಮೆಂಟ್ ಹಾಕಿ. ಮೊದಲೆಲ್ಲ ದಾರಿ ಹಿಂಗಿರಲಿಲ್ಲ, ಕಿಲೋಮೀಟರ್ ಗಟ್ಟಲೆ ನಡ್ಕೊಂಡೇ ಹೋಗ್ಬೇಕಿತ್ತು ಬಸ್ ಸ್ಟ್ಯಾಂಡಿಂದ. ಇಲ್ಲಿಂದ ಮುಂದೆ ಬೈಕೆಲ್ಲ ಹೋಗಲ್ಲ, ನಡ್ಕೊಂಡೇ ಹೋಗಬೇಕು ನಾವು. ಕಾಡಲ್ಲಿರೋ ಒಂದು ಸೊಪ್ಪು ಅಲ್ಲ, ಒಂದು ಮನೆ. ನಾವು ಫೋಟೋಸ್ ವಿಡಿಯೋಸ್ ಅನ್ನ ತಗೊಂಡು ಹೋಗೋಷ್ಟೊತ್ತಿಗೆ ಎಷ್ಟು ಕತ್ಲಾಗೋಗಿತ್ತು ನೋಡಿ. ಮನೆಗೆ ಬಂದರೆ ವೆಲ್ಕಮ್ ಮಾಡಕ್ಕೆ ಇವ್ರ ಮನೆ ಹುಲಿ. ಇದೇ ನಮ್ಮ ಅಜ್ಜಿ ಮನೆ, ನಮ್ಮೆಲ್ಲರ ಫೇವ್ರೆಟ್ ಪ್ಲೇಸ್ ಇದು. ಟಿವಿ ಆನ್ ಮಾಡಿ ನಮ್ಮವ್ವ ಏನು ಮಾಡ್ತವ್ರೆ ಅಂತ ಅಡುಗೆ ಮನೆ ಕಡೆ ಹೋಗಿ ನೋಡಿದ್ರೆ ಮೊಮ್ಮಕ್ಕಳು ಬಂದವ್ರೆ ಅನ್ನೋ ಜೋಶಲ್ಲಿ ನಮ್ಮವ್ವ ಕಡುಬು ಕಟ್ತವ್ರೆ ನೋಡಿ. ಇದೇ ನಾವು ಓಜಿ ಕ್ಯಾಂಡಲ್, ನಮ್ಗೆ ಅವಾಗೆಲ್ಲ ಲೈಟ್ ಇದೇನೆ. ಅಯ್ಯೋ ಅಲ್ಲಿಂದ ಬರುತ್ತೀಗ ಇಲ್ಲ ಸಾಕಷ್ಟು ಹಿಂಗ್ ಮಿಕ್ಕಿದ್ದೆಲ್ಲ ಮುಂಚೆ ಎಲ್ಲಂಗೆಲ್ಲ ಅನ್ಸಿರ್ಲಿಲ್ಲ, ಇವಾಗ ಯಾಕೋ ಹಿಂಗ್ ಬಂದ್ಬಿಟ್ಟೈತೆ ಸೀರಿಯಸ್. ಊರಿಗೆ ಬಂದ್ಮೇಲೆ ನಮ್ದು ನಳಪಾಕ ಇರ್ಬೇಕಲ್ವಾ ಸ್ವಲ್ಪ. ಊರಿಗೆ ಬಂದಮೇಲೆ ಫೈರ್ ಕ್ಯಾಂಪ್ ಮ್ಯಾಂಡೇಟ್ರಿ. ನಾವು ಫೈರ್ ಕ್ಯಾಂಪ್ ಹಾಕ್ಬಿಟ್ಟು ಚಿಕನ್ ಸುಡೋಕ್ಕೆ ಅಂತ ರೆಡಿ ಮಾಡ್ತಾರೆ. ನನ್ನ ತಂಗಿ ನೋಡಿ ಏನು ಹೇಳ್ತಾ ಇದ್ದಾಳೆ ಅಂತ. ಬ್ಯಾಂಬೂ ಬಿರಿಯಾನಿ ತರ ಬ್ಯಾಂಬೂ ಚಿಕನ್ ಐತೈತೆ ಅದು ಫ್ಲೇವರ್ಗೆ. ಎಳ್ನೀರ್ ಬಿರಿಯಾನಿ, ಎಳ್ನೀರ್ ಚಿಕನ್ ಐತೆ ಬ್ಯಾಂಬೂನಾಗ. ನನ್ನ ಖಾಲಿ ತಟ್ಟೆ. ನೈಟ್ ಫೈರ್ ಕ್ಯಾಂಪ್ ಊಟ ಎಲ್ಲ ಮುಗಿಸ್ಕೊಂಡು ಮಲ್ಕೊಂಡು ಬೆಳಗ್ಗೆ ಎದ್ದು ನೋಡಿದ್ರೆ ಸ್ವರ್ಗನೇ ಕಾಣಿಸ್ತಿತ್ತು ಮನೆ ಮುಂದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನಮ್ಮ ಮನೆ ಮುಂದೆ ಬೆಳಗ್ಗೆ ಎದ್ದು ನೋಡಿದ್ರೆ. ಯಾವ ಪೊಲ್ಯೂಷನ್ ಇಲ್ಲ, ಯಾವ ವೆಹಿಕಲ್ ಸೌಂಡ್ ಇಲ್ಲ, ಬರೀ ಗಾಳಿ, ಹಕ್ಕಿ ಸೌಂಡ್. ಅದನ್ನು ಮುಗಿಸ್ಕೊಂಡು ಒಳಗಡೆ ಬಂದರೆ ಇವು 3 ಜನದ ಅವತಾರ ನೋಡಿ. ಇವ್ರ ಅವತಾರಗಳು ನೋಡ್ಕೊಂಡು ಕಣ ಒಂದು ರೌಂಡ್ ಹಾಕೋ ಬರೋಣ ಅಂತ ಬಂದು ನೋಡಿದ್ರೆ ನನ್ನ ತಮ್ಮ ಆಗಲೇ ಹುಲ್ಲೊಟ್ಟಕ್ಕೆ ಹೆಲ್ಪ್ ಮಾಡ್ತಾವ್ ನಮ್ಮ ಮಾವಂಗೆ. ಇವ್ರು ಕೆಲಸ ಮಾಡೋದು ನೋಡಿ ಸ್ವಲ್ಪ ಮಾತಾಡಿಸಿ ನಮಗೆ ಬೇಕಾದಷ್ಟು ಕ್ಲಿಪ್ಪಿಂಗ್ಸ್ ಎಲ್ಲ ತಗೊಂಡು ನಮ್ಮ ದೊಡ್ಡಮ್ಮ ಮನೆಗೆ ಹೋಗೋಣ ಅಂತ ಹೊರಟ್ವಿ. ಇದನ್ನೆಲ್ಲ ನಾವೇ ಲಾಕ್ಡೌನಲ್ಲಿ ಹಾಕಿದ ಬಾಳೆ ಅದು. ಈ ಮಲೆನಾಡು ಸೈಡಲ್ಲೆಲ್ಲ ಮನೆ ಒಂದ್ರ ಪಕ್ಕ ಒಂದೆಲ್ಲ ಇರಲ್ಲ. ಒಂದು ಮನೆಯಿಂದ ಇನ್ನೊಂದು ಮನೆಗೆ ಹೋಗಬೇಕು ಅಂದರೆ ಹಿಂಗೆ ಹೊಳೆ ದಾಟ್ಕೊಂಡೇ ಹೋಗಬೇಕು ನಾವು. ಚಿಕ್ಕ ವಯಸ್ಸಿಂದ ಬರ್ತಾಯಿದ್ದೀವಿ, ಈ ಕೊಟ್ಟಿಗೆ ಬಿದ್ದು ಹೋಗಿಲ್ಲ, ಸರಿನೂ ಮಾಡಿಲ್ಲ, ಇದ್ದಂಗೆ ಐತೆ ಇದಂತೂ. ನಮ್ಮ ದೊಡ್ಡಮ್ಮ ಮನೆಗೆ ಹೋಗ್ಬೇಕಂದ್ರೆ ಕಡ್ಡಿ ಮ್ಯಾಂಡೇಟ್ರಿ. ಯಾಕೆಂದರೆ 4-5 ನಾಯಿ ಸಾಕೊಂಡಿರ್ತಾರೆ ನಮ್ಮ ದೊಡ್ಡಮ್ಮ. ನೋಡಿ ಹೆಂಗೆ ಬರ್ತವ್ರೆ ಅಂತ. ಚೆನ್ನಾಗಿದ್ದೀರಾ? ಟಿಪಿಕಲ್ ಮಲೆನಾಡು ಮನೆ ನೋಡಬೇಕು ಅಂದರೆ ನಮ್ಮ ದೊಡ್ಡಮ್ಮವ್ರ ಮನೆ ನೋಡಬೇಕು. ಇವಾಗಲೂ ನೋಡಿ ಎಷ್ಟು ಗಟ್ಟಿ ಇದೆ ಈ ಮನೆ ಅಂತ. ಅವ್ರ ಅತ್ತೆ ಗಟ್ಟಜ್ಜಿ ಇದ್ದಿದ್ದ ಮನೆ ಇದು. ಈಗಲೂ ಎಷ್ಟು ತಣ್ಣಗಿರುತ್ತೆ ಅಂದರೆ ಯಾವ AC ಕೂಡ ಬೇಡ ಈ ಮನೇಲಿ. ಇನ್ನು ಈ ಸೌದೆ ಒಲೆ, ಇದ್ರಲ್ಲಿ ಅಡುಗೆ ಮಾಡೋದೇ ಚಂದ. ಇದ್ರಲ್ಲಿ ರೊಟ್ಟಿ ಸುಟ್ಟರೆ ಎಷ್ಟು ಟೇಸ್ಟಿಯಾಗಿರುತ್ತೆ ಗೊತ್ತಾ. ಇಲ್ಲೂ ಸ್ವಲ್ಪ ವೀಡಿಯೋಸ್ ಫೋಟೋಸ್ ತಗೊಂಡು ನಾವು ಬರ್ತೀವಿ ಅಂತ ಅವ ಮನೆ ಕಡೆ ಹೊರಟ್ವಿ. ಇದೇ ನೋಡಿ ಅಟ್ಟ. ನಾವು ಯಾವುದಾದ್ರೂ ಫಂಕ್ಷನ್ ಆದರೆ ಮಕ್ಕಳೆಲ್ಲ ಸೇರ್ಕೊಂಡು ಮಲ್ಕೊಂಡ್ಬಿಡ್ತಿದ್ವಿ. ಚಿಕ್ಕ ವಯಸ್ಸಲ್ಲಿ ಅವ್ವ ನಮಗೂ ಕೋಳಿ ಮರಿ ಕೊಡು ಅಂತ ಕೇಳ್ತಿದ್ದಿದ್ದು ನೆನಪು ನಮಗೆ. ಇದೇ ನಮ್ಮೂರಿನ ಗ್ಲಾಸ್ ಬ್ರಿಡ್ಜ್. ಎಲ್ಲಿ ನೋಡಿದ್ರು ಬರೀ ಹರಿಯೋ ನೀರೇ ಸುತ್ತಮುತ್ತ, ಯಾವ ಕಡೆ ಆದರೂ ಅದೇನೆ. ಅದಕ್ಕೆ ಅಲ್ವಾ ಮಲೆನಾಡು ಅನ್ನೋದು.
ಎಷ್ಟು ದೂರ ಕಣ್ಣು ಹಾಯಿಸಿದ್ರು ಕಾಣೋದು ಬರೀ ಹಸಿರು ಬಿಟ್ಟರೆ ಬೇರೆ ಏನೂ ಇಲ್ಲ. ಇಲ್ಲಿನ ಥರ ಪೊಲ್ಯೂಷನ್ ಇಲ್ಲ, ಸೌಂಡ್ ಇಲ್ಲ, ಯಾವುದೂ ಇಲ್ಲ. ಎಷ್ಟು ಚಂದ ಅಲ್ವಾ ನಮ್ಮೂರಂದರೆ. ನಮ್ಮ ಅಜ್ಜಿ ಮನೆ ಎಲ್ಲಿದೆ? ಇಲ್ಲಿದೆ. ಹೀಗೆ ಒಂದು ಲಾಸ್ಟ್ ಕ್ಲಿಪ್ ತಗೊಂಡು ಟಾಟಾ ಹೇಳಿ ಹೊರಟ್ವಿ ಅಷ್ಟೇ.